ಹಲೋ ಬಂಧುಗಳೇ, ನಾನಿವತ್ತು ಶ್ರೀನಿವಾಸ ಟೆಂಪಲ್ಗೆ ಹೋಗಿದ್ವಿ. ಇವತ್ತು ಪೌರ್ಣಿಮೆ ಇದ್ದಿದ್ದರಿಂದ ಶ್ರೀನಿವಾಸ ಟೆಂಪಲ್ಗೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ರಶ್ ಕೂಡ ತುಂಬ ಹಾಗೆ ಇತ್ತು. ಎಲ್ಲೇ ಹೋದರೂ ಅಷ್ಟೇ, ಆಂಜನೇಯ ದೇವಸ್ಥಾನ ಮತ್ತು ಶನಿದೇವ ದೇವಸ್ಥಾನ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಂತೂ ತುಂಬ ರಶ್ ಇರುತ್ತೆ. ಶನಿವಾರ ಅಂತ ಹೇಳೋಕ್ಕೆ ಆಗಲ್ಲ, ಅಷ್ಟು ರಶ್ ಇರುತ್ತೆ. ಆದರೆ ಕ್ಯೂನಲ್ಲಿ ನಿಂತ್ಕೊಂಡು ಹೋಗಬೇಕು. ಮಿಕ್ಕಿ ಟೈಮಲ್ಲೆಲ್ಲ ಅಷ್ಟು ರಶ್ ಕಾಣಿಸಲ್ಲ. ಶನಿವಾರ ದಿವಸ ಮಾತ್ರ ತುಂಬ ರಶ್ ಇರುತ್ತೆ. ಅದು ಈ ಹುಣ್ಣಿಮೆ ಅಮಾವಾಸ್ಯೆಗಳ ಟೈಮಲ್ಲಂತೂ ಜನಗಳೆಲ್ಲ, ಅದು ಬೆಳಗಿನ ಟೈಮು ಅಂದರೆ ಎಲ್ಲ ಡ್ಯೂಟಿಗಳಿಗೆಲ್ಲ ಹೋಗೋರೆಲ್ಲ ಬಂದು ದೇವಸ್ಥಾನಕ್ಕೆ ಹೋಗ್ತಾರಲ್ವ, ಅದರಿಂದ ಆಲ್ಮೋಸ್ಟ್ ತುಂಬ ರಶ್ ಇದ್ದೇ ಇರುತ್ತೆ. 12 ಗಂಟೆವರೆಗೂ ತುಂಬ ರಶ್ಶೇ. ನನ್ನ ದರ್ಶನವೂ ಆಯಿತು, ತುಂಬ ಚೆನ್ನಾಗಿತ್ತು ದರ್ಶನ ಅಂತಲೂ. ವೆಂಕಟೇಶ್ವರ ಸ್ವಾಮಿ ದರ್ಶನ ಮುಗಿಸ್ಕೊಂಡ್ವಿ. ಮಂಗಳಾರತಿ ಟೈಮಲ್ಲಿ ಎಲ್ಲ ಲೈಟೆಲ್ಲ ಆಫ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಅವಾಗಂತೂ ನೋಡೋಕ್ಕೆ ಮುಖದ ಹತ್ರ ಮಂಗಳಾರತಿ ಇಟ್ಟಿದ್ರಲ್ಲ, ದೀಪ ಇಟ್ಟಿದ್ದರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಅದೊಂದು ವೀಡಿಯೋ ಮಿಸ್ ಆಯಿತು ನನಗೆ, ಅದು ಮಾಡೋಕ್ಕಾಗಲಿಲ್ಲ. ಒಂದು ಪೂಜೆ ನೋಡ್ತಾ ಅದನ್ನು ಮಾಡೋಕ್ಕಾಗಲಿಲ್ಲ. ದೇವಸ್ಥಾನದ ಅದು ಎಷ್ಟು ತಣ್ಣಗಿರುತ್ತಲ್ಲ, ಅಷ್ಟು ಈಚೆ ಕಡೆ ಅಷ್ಟು ಬಿಸಿಲು, ಅಷ್ಟು ಧಗೆ ಇದ್ದರೂ ಕೂಡ ದೇವಸ್ಥಾನದ ಅದು ಎಷ್ಟು ತಣ್ಣಗಿರುತ್ತೆ. ಇಷ್ಟು ನಾವು 6ನೇ ಫ್ಲೋರಿಂದ ನಡ್ಕೊಂಡು ಬಂದಿದ್ವಿ, ಸ್ವಲ್ಪ ಕೂಡ ಸೆಕೆ ಅಂತ ಆಗಲಿಲ್ಲ. ಅಷ್ಟು ಕೂಲಾಗೈತೆ ಇದು ಒಳಗಡೆ ಎಲ್ಲ. ಇಲ್ಲಿ ಎಲ್ಲ ಥರ ದೇವ್ರುಗಳದ್ದು ಅವ್ರದ್ದು ಚರಿತ್ರೆ ಎಲ್ಲ ಇಲ್ಲಿ ನಾವು ತಿಳ್ಕೊಬೋದು. ಒಂದೊಂದು ಫ್ಲೋರಲ್ಲಿ ಒಂದೊಂದು ಥರ ಚರಿತ್ರೆಗಳಿದೆ. ಒಂದರಲ್ಲಿ ವೆಂಕಟೇಶ್ವರ ಸ್ವಾಮಿದಿದೆ, ಇನ್ನೊಂದರಲ್ಲಿ ಕೃಷ್ಣಂದಿದೆ, ಮತ್ತು ಇನ್ನೊಂದರಲ್ಲಿ ಸಿದ್ಧಲಿಂಗೇಶ್ವರದಿದೆ, ಮತ್ತು ಇನ್ನೊಂದರಲ್ಲಿ ಅಷ್ಟಲಕ್ಷ್ಮಿಯರ್ದು ಎಲ್ಲರದ್ದು ಕೂಡ ಇದೆ. ಎಲ್ಲದು ನಿಧಾನಕ್ಕೆ ನೋಡ್ಕೊಂಡು ಹೋಗೋಣ ಬನ್ನಿ. ಪ್ರತಿ ಒಂದು ದೇವತೆಗಳು ಕೂಡ ಇಲ್ಲಿ ನಾವು ಸ್ಟ್ಯಾಚು ನೋಡ್ಬೋದು. ಮತ್ತು ವಿಷ್ಣುವಿಂದ ಅವತಾರಗಳು ಕೂಡ ಪ್ರತಿ ಒಂದು ಎಷ್ಟು ಅವತಾರ ಇದೆ ಎಲ್ಲ ಅವತಾರದ್ದು ಕೂಡ ಇಲ್ಲಿ ನಾವು ನೋಡ್ಬೋದು. ಆಮೇಲೆ ಇದೇ ದೇವಸ್ಥಾನದಲ್ಲಿ ಭೂವರಾಹ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಅಲ್ಲಿಗೆ ಹೋಗಿ ಬಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಈ ಮನೆ ಕಟ್ಟಬೇಕು ಅನ್ನೋ ಆಸೆ ಇರೋರೆಲ್ಲ ಆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದರೆ ಬೇಗ ಆಗುತ್ತೆ ಕೆಲಸ ಎಲ್ಲ ಅಂತ ಇಲ್ಲಿ ಪ್ರತೀತಿ ಇದೆ. ನೋಡಿ, ಇಲ್ಲಿ ಸಿದ್ಧಲಿಂಗೇಶ್ವರ ಸ್ವಾಮಿಯವ್ರದ್ದು ಎಲ್ಲ ಇದೆ. ಮತ್ತು ಇಲ್ಲಿಂದ ಕೃಷ್ಣಂದು ಎಲ್ಲ ಸ್ಟ್ಯಾಚುಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿದೆ ನೋಡೋದಕ್ಕಂತೂ. ನೋಡಿ, ವಿಷ್ಣು ಅವತಾರಗಳು ಪ್ರತಿ ವಿಗ್ರಹಗಳು ಕೂಡ ಇಲ್ಲಿ ನಾವು ನೋಡ್ಬೋದು. ಎಲ್ಲ ಥರದ ಸ್ಟ್ಯಾಚು ಕೂಡ ಇಲ್ಲಿ ಮಾಡಿದ್ದಾರೆ. ಮತ್ತು ಅಷ್ಟಲಕ್ಷ್ಮಿಯರು ಎಲ್ಲರೂ ಇದ್ದಾರೆ ನೋಡಿ. ಇಲ್ಲಿ ಎಲ್ಲ ಥರ ವಿಗ್ರಹಗಳನ್ನ ನಾವೆಲ್ಲೆಲ್ಲ ನೋಡ್ಕೊಂಡು ಹೋಗ್ಬೋದು. ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಒಂದೇ ಕಡೆ ಸಿಗಲ್ಲ ಈ ಥರದ್ದೆಲ್ಲ ನೋಡೋದಕ್ಕೆ. ಇಲ್ಲಿ ಶ್ರೀನಿವಾಸ ಟೆಂಪಲಲ್ಲಿ ಎಲ್ಲನೂ ಒಂದೇ ಕಡೆ ಇಟ್ಟಿದ್ದಾರೆ, ಒಂದೇ ಬಿಲ್ಡಿಂಗಲ್ಲಿ ಇಟ್ಟಿದ್ದಾರೆ. ಮೇಲೆ ಫ್ಲೋರಿಂದ ಹಿಡಿದು ಕೆಳಗಡೆ ಫ್ಲೋರ್ವರೆಗೆ ಬಂದು ಆರಾಮಾಗಿ ಎಲ್ಲ ನೋಡ್ಕೊಂಡು ಬರ್ಬೋದು. ನೋಡಿ, ಇದು ಶ್ರೀನಿವಾಸ ಕಲ್ಯಾಣ. ಇಲ್ಲಿ ಮರಿ ತಿರುಪತಿ ಅಂತಲೇ ಇದಕ್ಕೆ ಹೆಸರಿರೋದು. ಶ್ರೀನಿವಾಸ ದೇವಸ್ಥಾನಕ್ಕೆ ಮರಿ ತಿರುಪತಿ ಅಂತಲೇ ಇದಕ್ಕೆ ಫೇಮಸ್ ಹೆಸರೇ ಅದು. ಇದು ಶ್ರೀನಿವಾಸ ಕಲ್ಯಾಣದ್ದು ಮದುವೆದೆಲ್ಲ ಸ್ಟ್ಯಾಚುಗಳೆಲ್ಲ ಮಾಡಿಟ್ಟಿದ್ದಾರೆ. ಅದಂತೂ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಶ್ರೀನಿವಾಸ ಕಲ್ಯಾಣ ಅಂತಲೇ ಅಲ್ಲಿಗೆ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇಲ್ಲಿಂದ ಕೃಷ್ಣಂದು ಸ್ಟಾರ್ಟ್ ಆಗುತ್ತೆ. ಕೃಷ್ಣಂದು ಹಸು ಹಾಲು ಕುಡಿಯೋದು, ಅದು ಎಲ್ಲ ಪ್ರತಿಯೊಂದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದನ್ನು ನೋಡೋದಕ್ಕಂತೂ. ಎಲ್ಲ ಮುಗಿದ ಮೇಲೆ ಬಂದು ಇಲ್ಲಿ ಅಭಿಷೇಕ ಮಾಡಿ ಹೋಗಬೇಕು. ಇದು ಲಾಸ್ಟ್ ವಿಡಿಯೋ.